ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾರೆಲ್ಲ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಕೆಎಯಿಂದ ಈ ಹಿಂದೆ 2013ರಿಂದ ಈಗ ಪ್ರಸ್ತುತ 2026ರವರೆಗೆ ನಡೆದಂಥ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಯಾವೆಲ್ಲ ಕ್ವಶನ್ ಪೇಪರ್ಗಳು ಬಂದಿದೆ ಆ ಒಂದು ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮುಂದೆ ಬರಲಿರುವಂಥ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಈ ಒಂದು ಪ್ರಶ್ನೆಗಳನ್ನು ಬರುವಂಥ ಹೆಚ್ಚಿನ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ, ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ, ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಯಾವುದು? ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್ ಆದಂಥ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಸರಣಿ ಕೂಡ ಆಗಿರುತ್ತೆ. ಹಾಗಾಗಿ ಆದಷ್ಟು ಕಾನ್ಸಂಟ್ರೇಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಇಂಗ್ಲೆಂಡ್ ಆಗಿರುತ್ತೆ. ಆಪ್ಷನ್ ಎ ಇಂಗ್ಲೆಂಡ್ ಮತ್ತು ಇಸ್ರೇಲ್. ಇಂಗ್ಲೆಂಡ್ ಮತ್ತು ಇಸ್ರೇಲ್ ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಆಗಿರುತ್ತೆ. ನೀವು ಆದಷ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ. ನೆಕ್ಸ್ಟ್, ಎರಡನೇ ಪ್ರಶ್ನೆ, ಭಾರತದಲ್ಲಿ ಹೊಸ ರಾಜ್ಯ ರಚನೆಗೆ ಸಂವಿಧಾನದ ಯಾವ ಭಾಗಕ್ಕೆ ತಿದ್ದುಪಡಿ ಮಾಡಬೇಕು? ಸ್ನೇಹಿತರೆ, ಭಾರತದಲ್ಲಿ ನಾವು ಯಾವುದಾದ್ರೂ ಒಂದು ಹೊಸ ರಾಜ್ಯಗಳ ಒಂದು ರಚನೆ ಮಾಡ್ತಾ ಇದ್ದೀವಿ ಅನ್ನುವಂಥ ಸಂದರ್ಭದಲ್ಲಿ ಈ ಕೆಳಗಿನ ಸಂವಿಧಾನದ ಯಾವ ಒಂದು ಭಾಗಕ್ಕೆ ನಾವು ತಿದ್ದುಪಡಿ ಮಾಡಬೇಕು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಒಂದನೇ ಭಾಗದಲ್ಲಿ ನಾವು ಗಮನಿಸ್ತಾ ಇರ್ಬೋದು, ಹೊಸ ರಾಜ್ಯಗಳನ್ನು ಸೃಷ್ಟಿಸುವುದು ಮತ್ತು ಆಯಾ ರಾಜ್ಯಗಳ ಒಂದು ಬಾರ್ಡರ್ಗಳನ್ನು ಚೇಂಜ್ ಮಾಡೋದು ಮತ್ತು ಆಯಾ ಒಂದು ರಾಜ್ಯಗಳ ಹೊಸ ನೇಮನ್ನು ಚೇಂಜ್ ಮಾಡೋದು ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಮೊದಲಿಗೆ ನಮ್ಮ ಕರ್ನಾಟಕ ಮೈಸೂರು ರಾಜ್ಯ ಆಗಿತ್ತು, ನಂತರ ಕರ್ನಾಟಕ ಆಗಿ ಚೇಂಜ್ ಆಯಿತು. ಈ ರೀತಿಯಾಗಿ ನಾವು ಚೇಂಜ್ ಮಾಡುವಂಥ ಒಂದು ಪದ್ಧತಿ ಭಾಗ 1ರಲ್ಲಿರುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್, ಮೂರನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಸಂವಿಧಾನದ 1ನೇ ಭಾಗ ಯಾವ ವಿಷಯದ ಬಗ್ಗೆ ಹೇಳುತ್ತದೆ? ಈಗಿನೂ ನಾವು ನೋಡಿದ್ವಿ, ಸಂವಿಧಾನದ 1ನೇ ಭಾಗ ಯಾವ ಒಂದು ವಿಷಯದ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಭಾರತ ರಾಜ್ಯಗಳ ಒಕ್ಕೂಟ. ಆಪ್ಷನ್ ಎ ಆಪ್ಷನ್ ಸಿ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಅಂತಲೇ ತಿಳಿಸುತ್ತದೆ. ಅಂತಂದರೆ ಪ್ರಸ್ತುತ ನಮ್ಮ ದೇಶದಲ್ಲಿ 8 ಯೂನಿಯನ್ ಟೆರಿಟರೀಸ್ ಮತ್ತು ರಾಜ್ಯಗಳನ್ನು ಒಳಗೊಂಡಂತೆ ಒಂದು ಭಾರತವಾಗಿ, ಇದು ಅಖಂಡ ಭಾರತವಾಗಿ ಕಾಣಬಹುದಾಗಿರುತ್ತೆ. ಹಾಗಾಗಿ ಅದೇ ರೀತಿ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಅಂತಲೇ ಕೂಡ ತಿಳಿಸಲಾಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್, 4ನೇ ಪ್ರಶ್ನೆ, ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಪದಗಳನ್ನು ಸೇರಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? ಸ್ನೇಹಿತರೆ, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಆದರೆ ಅದರಲ್ಲೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಯಾಕೆ ಅಂತಂದರೆ, ಜಾತ್ಯತೀತ ಮತ್ತು ಸಮಾಜವಾದಿ ಎಂಬಂಥ ಪದಗಳನ್ನು ಸೇರಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ಇದು ತುಂಬ ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಆಗಿರುತ್ತೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಸ್ನೇಹಿತರೆ, ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಬಿ 42ನೇ ತಿದ್ದುಪಡಿ ಸರಿಯಾದಂಥ ಉತ್ತರವಾಗಿರುತ್ತೆ. 42ನೇ ತಿದ್ದುಪಡಿಯನ್ನು ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತಲೂ ಕೂಡ ಕರೆಯಲಾಗುತ್ತೆ ಮತ್ತು ಈ ಒಂದು ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತಲೇ ಕೂಡ ಕರೆಯಲಾಗುತ್ತದೆ. 1976ರಲ್ಲಿ ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ ಎಂಬಂಥ ಈ ಒಂದು 3 ಪದಗಳನ್ನು ಸೇರಿಸೋದ್ರ ಮೂಲಕ ಈ ಒಂದು 42ನೇ ತಿದ್ದುಪಡಿಯನ್ನು 1976ರಲ್ಲಿ ಮಾಡಲಾಗುತ್ತೆ. ಹಾಗಾಗಿ ಇದಕ್ಕೆ ಭಾರತದ ಆತ್ಮ ಮತ್ತು ಹೃದಯ ಮತ್ತು ಮಿನಿ ಸಂವಿಧಾನ ಎಂದೇ ಇದು ಫೇಮಸ್ ಆಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆದಂಥ ಪ್ರಶ್ನೆ ಕೂಡ ಆಗಿರುತ್ತೆ. ನೆಕ್ಸ್ಟ್, 5ನೇ ಪ್ರಶ್ನೆ, ಭಾರತದ ಮುಖ್ಯ ಚುನಾವಣಾ ಅಧಿಕಾರಿಯನ್ನು ನೇಮಿಸುವವರು ಯಾರು? ಸ್ನೇಹಿತರೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಬ್ಬರನ್ನ ಅಧಿಕಾರಿಗಳನ್ನು ನೇಮಕಾತಿ ಮಾಡುವವರು ಯಾರು ಮತ್ತು ಅವರು ರಾಜೀನಾಮೆ ಯಾರಿಗೆ ಕೊಡಬೇಕಾಗಿರುತ್ತೆ, ಅವರನ್ನು ವಜಾಗೊಳಿಸುವಂಥ ಒಂದು ಪದ್ಧತಿ ಯಾವ ರೀತಿ ಇರುತ್ತೆ, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಭಾರತದ ಮುಖ್ಯ ಚುನಾವಣಾ ಅಧಿಕಾರಿಯನ್ನು ನೇಮಕಾತಿ ಮಾಡೋರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ನಾವಿಲ್ಲಿ ಗಮನಿಸೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿಯವರು. ಸ್ನೇಹಿತರೆ, ಆಲ್ಮೋಸ್ಟ್ ಆಲ್ ಯಾವ ಒಂದು ಹುದ್ದೆ ಆಗಿರಲಿ ರಾಷ್ಟ್ರಪತಿಯವರೇ ಅವರನ್ನು ನೇಮಕಾತಿ ಮಾಡುವಂಥದ್ದು ನಮ್ಮ ಭಾರತ ಸಂವಿಧಾನದಲ್ಲಿರುತ್ತೆ. ಈಗ ನಾವು ಪ್ರಸ್ತುತ ನೋಡೋದಾದರೆ ಭಾರತದ ಮುಖ್ಯ ಚುನಾವಣಾ ಅಧಿಕಾರಿಗಳು ಯಾರು ಅಂತ ನೋಡೋದಾದರೆ
ಶ್ರೀ ಜ್ಞಾನೇಶ್ ಕುಮಾರ್ ಅವರು ಪ್ರಸ್ತುತ ನಮ್ಮ ಭಾರತದ ಮುಖ್ಯ ಚುನಾವಣಾಧಿಕಾರಿಗಳಾಗಿರ್ತಾರೆ. ಇವರು 26ನೇ ಮುಖ್ಯ ಚುನಾವಣಾಧಿಕಾರಿಗಳಾಗಿರ್ತಾರೆ. ಸ್ನೇಹಿತರೆ, ನೀವು ಗಮನಿಸ್ಬೋದು ಎಕ್ಸಾಮ್ಸ್ಗಳಲ್ಲಿ ಯಾವ ರೀತಿ ಕೇಳಲಾಗುತ್ತೆ ಅಂತಂದರೆ, ಪ್ರಸ್ತುತ ಮುಖ್ಯ ಚುನಾವಣಾ ಅಧಿಕಾರಿಗಳು ಯಾರು, ಮುಖ್ಯ ಚುನಾವಣಾ ಅಧಿಕಾರಿ ಇದು ಯಾವಾಗ ಸ್ಥಾಪನೆಗೆ ಬಂತು ಅಂದರೆ ಚುನಾವಣಾ ಆಯೋಗ, ನಮ್ಮ ಭಾರತದ ಚುನಾವಣಾ ಆಯೋಗ ನೀವು ಗಮನಿಸೋದಾದರೆ ಆರ್ಟಿಕಲ್ 324ರಿಂದ ಈ ಆರ್ಟಿಕಲ್ಗಳನ್ನು ನೀವು ಜ್ಞಾಪನ ಇಟ್ಕೋಬೇಕಾಗುತ್ತೆ. ಆರ್ಟಿಕಲ್ 324ರಿಂದ 329 ವರೆಗೆ ಬರುತ್ತೆ. ಅಂತಂದರೆ ಯಾವ ಆರ್ಟಿಕಲ್ ಅಂಡರಲ್ಲಿ ಇವೆಲ್ಲ ಮುಖ್ಯ ಚುನಾವಣಾ ಆಯೋಗದ ಬಗ್ಗೆ ಸಂಬಂಧಪಟ್ಟಂತೆ ತಿಳಿಸುತ್ತದೆ ಅಂತ ನೋಡಿದ್ರೆ ಆರ್ಟಿಕಲ್ 324ರಿಂದ 329 ಒಳಗಡೆ ಈ ಒಂದು ಮುಖ್ಯ ಚುನಾವಣಾ ಆಯೋಗದ ಬಗ್ಗೆ ಬರುತ್ತೆ. ಈ ಒಂದು ಮುಖ್ಯ ಚುನಾವಣಾ ಆಯೋಗ 1950ರಲ್ಲಿ ಸ್ಥಾಪನೆ ಆಗಿರುತ್ತೆ. ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಒಂದು ಚುನಾವಣೆ ನಡೆದಿದ್ದು 1952ರಂದು ಮೊಟ್ಟ ಮೊದಲ ಚುನಾವಣೆ ಕೂಡ ನಡೆಯುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಸ್ತುತ ನಾವು ಮುಖ್ಯ ಚುನಾವಣಾ ಅಧಿಕಾರಿಗಳು ಯಾರು ಅಂತ ನೋಡಿದ್ರೆ ಶ್ರೀ ಜ್ಞಾನೇಶ್ ಕುಮಾರ್ ಅವರು ಪ್ರಸ್ತುತ 26ನೇ ಮುಖ್ಯ ಚುನಾವಣಾಧಿಕಾರಿಗಳಾಗಿರ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇವೆಲ್ಲದರ ಬಗ್ಗೆನೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ ಕಡೆಗೆ ಬರೋದಾದರೆ ರಾಜ್ಯಸಭಾ ಸದಸ್ಯರ ಸದಸ್ಯತ್ವದ ಅವಧಿ ಎಷ್ಟು ಸ್ನೇಹಿತರೆ? ಇದು ತುಂಬ ಬಾರಿ ರಿಪೀಟೆಡ್ ಕೂಡ ಆಗಿರುತ್ತೆ. ರಾಜ್ಯಸಭಾ ಸದಸ್ಯರ ಸದಸ್ಯತ್ವದ ಅವಧಿ ಎಷ್ಟು ಅಂತ ಇಲ್ಲಿ ಕೇಳಲಾಗಿರುತ್ತೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಸರಿಯಾದಂಥ ಉತ್ತರ ಆಪ್ಷನ್ ಸಿ 6 ವರ್ಷಗಳಾಗಿರುತ್ತೆ ಸ್ನೇಹಿತರೆ. 6 ವರ್ಷಗಳಾಗಿರುತ್ತೆ. ಇಲ್ಲಿ ನೀವು ಕಂಪ್ಲೀಟಾಗಿ ಲೋಕಸಭೆ ಮತ್ತು ವಿಧಾನಸಭೆಗಳನ್ನು ನೋಡ್ತಾ ಹೋಗೋದಾದ್ರೆ ಅವು ಎರಡಕ್ಕೂ ಕೂಡ 5 ವರ್ಷ ಆಗಿರುತ್ತೆ. ಆದರೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ಗಳಿಗೆ 6 ವರ್ಷ ಆಗಿರುತ್ತೆ. ಇವೆರಡನ್ನೂ ಕೂಡ ನೀವು ಕಂಪ್ಲೀಟಾಗಿ ಜ್ಞಾಪನ ಇಟ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಕೆಲವೊಂದೊಂದು ಸಲ ಮ್ಯಾಚ್ ದ ಫಾಲೋಯಿಂಗಲ್ಲೂ ಕೂಡ ಇಂಥ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳಿರುತ್ತೆ. ಯಾಕೆ ಅಂತಂದರೆ ಪ್ರಸ್ತುತ KE ಈ ಒಂದು ಎಕ್ಸಾಮ್ಸ್ಗಳನ್ನು ನಡೆಸ್ತಿರೋದ್ರಿಂದ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಎಲಾಬ್ರೇಟಾಗಿ ಈ ಒಂದು ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳಿರೋದ್ರಿಂದ ಇಲ್ಲಿ ಹೇಳಿಕೆಗಳ ಒಂದು ವೈಸು ನಿಮಗೆ ಕ್ವಶನ್ಸ್ಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಹಾಗಾಗಿ ಅಥವಾ ನಿಮಗೆ ಮ್ಯಾಚ್ ದ ಫಾಲೋಯಿಂಗನ್ನು ಕೊಟ್ಟು ಮೇಲಿನ ಯಾವ ಒಂದು ಸರಿಯಾಗಿರುತ್ತೆ ಆಪ್ಷನ್ A B C ಅಂತ ಕೆಳಗಡೆ ನಿಮಗೆ ಆಪ್ಷನ್ಸ್ಗಳನ್ನು ಕೂಡ ನೀಡಲಾಗಿರುತ್ತೆ. ಆ ಥರ ಇರುವಂಥ ಸಂದರ್ಭದಲ್ಲಿ ನಾವು ಪ್ರತಿಯೊಂದು ಟಾಪಿಕ್ಸ್ಗಳಲ್ಲೂ ಕೂಡ ಮೊದಲಿಗೆ ನಾವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಮಾತ್ರ ಓದ್ತಾ ಇದ್ವಿ. ಆದರೆ ಈಗ ಕಾಂಪಿಟೇಷನ್ ಹೆಚ್ಚಿರೋದ್ರಿಂದ ಮತ್ತು ಕ್ವಶನ್ಸ್ಗಳು ನಿಮಗೆ ಕಂಪ್ಲೀಟಾಗಿ ಕಾಂಪ್ಲಿಕೇಟೆಡ್ ಆಗಿ ಬರೋದ್ರಿಂದ ನೀವು ಕಂಪ್ಲೀಟ್ ಟಾಪಿಕ್ಸ್ಗಳನ್ನು ತಿಳ್ಕೋಬೇಕು. ಹೇಳಿಕೆ ವೈಸ್ಗಳು ಬರ್ತಾ ಇರುತ್ತೆ. ಕಂಪ್ಲೀಟ್ ಟಾಪಿಕ್ಸ್ಗಳನ್ನು ನೀವು ತಿಳ್ಕೊಂಡಿದ್ರೆ ಮಾತ್ರ ಇಲ್ಲಿ ಆನ್ಸರ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಇಲ್ಲ ನನಗೆ ಒಂದೇ ಮಾತ್ರ ಗೊತ್ತು ಅನ್ನೋಂಥವ್ರು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಸಕ್ಸಸ್ ಆಗೋಕ್ಕಾಗೋದಿಲ್ಲ. ನೆಕ್ಸ್ಟ್ 7ನೇ ಪ್ರಶ್ನೆ, ಕೇಂದ್ರಾಡಳಿತ ಪ್ರದೇಶದ ದೈನಂದಿನ ಆಡಳಿತದ ಉಸ್ತುವಾರಿ ಹೊತ್ತಿರುವವರು ಯಾರು ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಸ್ತುತ ನಮ್ಮ ಭಾರತದಲ್ಲಿರುವಂಥ ಕೇಂದ್ರಾಡಳಿತ ಪ್ರದೇಶದ ಸಂಖ್ಯೆ ಎಷ್ಟು ಅಂತ ನೋಡಿದ್ರೆ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ನಮ್ಮ ಭಾರತ ಪ್ರಸ್ತುತ ಒಳಗೊಂಡಿರುತ್ತೆ. ಈ ಒಂದು 8 ಕೇಂದ್ರಾಡಳಿತ ಪ್ರದೇಶದ ದೈನಂದಿನ ಆಡಳಿತದ ಒಂದು ಉಸ್ತುವಾರಿಯನ್ನು ಯಾರು ಪ್ರಸ್ತುತ ವಹಿಸ್ಕೊಂಡಿರ್ತಾರೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಲೆಫ್ಟಿನೆಂಟ್ ಗವರ್ನರ್. ಆಪ್ಷನ್ ಸಿ ಲೆಫ್ಟಿನೆಂಟ್ ಗವರ್ನರ್ ಅವರು ಈ ಒಂದು 8 ಕೇಂದ್ರಾಡಳಿತ ಪ್ರದೇಶದ ಉಸ್ತುವಾರಿಗಳನ್ನು ಹೊಂದಿರುತ್ತಾರೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಕಾಣೆಯಾದಂಥ ವ್ಯಕ್ತಿಯೊಬ್ಬನ ಬಗ್ಗೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಯಾವ ರೀತಿಯ ರಿಟ್ ಮೂಲಕ ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ? ಕಾಣೆಯಾದಂಥ ಒಂದು ವ್ಯಕ್ತಿಯ ಬಗ್ಗೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಯಾವ ರೀತಿಯ ಒಂದು ರಿಟ್ನ ಮೂಲಕ ನಾವು ಸಲ್ಲಿಸಬಹುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಹೇಬಿಯಸ್ ಕಾರ್ಪಸ್. ಆಪ್ಷನ್ ಎ ಹೇಬಿಯಸ್ ಕಾರ್ಪಸ್ ಸರಿಯಾದಂಥ ಉತ್ತರವಾಗಿರುತ್ತೆ. ಈ ಒಂದು ಹೇಬಿಯಸ್ ಕಾರ್ಪಸ್ ಎಂಬಂಥ ರಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಕಾಣೆಯಾದಂಥ ವ್ಯಕ್ತಿ ಅಥವಾ ಪೊಲೀಸರು ಬಂಧಿಸಿದಂಥ ವ್ಯಕ್ತಿಗಳನ್ನು ವಿತಿನ್ 24 ಗಂಟೆಯ ಒಳಗಾಗಿ ನಾವು ಹತ್ತಿರವಿರುವಂಥ ಯಾವುದಾದ್ರೂ ಒಂದು ನ್ಯಾಯಾಲಯಕ್ಕೆ ನ್ಯಾಯಾಧೀಶರ ಮುಂದೆ ನಾವು ಕಂಪಲ್ಸರಿ ಹಾಜರುಪಡಿಸಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ರಜಾ ದಿನ ಆಗಿದೆ ಅಥವಾ ಭಾನುವಾರ ಆಗಿದೆ ಅನ್ನುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಅಲ್ಲಿರುವಂಥ ನ್ಯಾಯಾಧೀಶರು ಯಾವ ಒಂದು ಗೃಹದಲ್ಲಿ ವಾಸವಾಗಿರ್ತಾರೆ ಅವರ ಮುಂದೆ ಹಾಜರುಪಡಿಸಬೇಕಾಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಈ ಒಂದು ರಿಟ್ಗಳನ್ನು ನಾವು ಯಾವ ಒಂದು ಆರ್ಟಿಕಲ್ನ ಅಂಡರಲ್ಲಿ ಸಲ್ಲಿಸಬಹುದು ಅಂತಂದರೆ 139ನೇ ಆರ್ಟಿಕಲ್ ಅಂಡರಲ್ಲಿ ನಾವು ರಿಟ್ಗಳನ್ನು ಕೂಡ ಕೋರ್ಟ್ಗಳಿಗೆ ಸಲ್ಲಿಸಬಹುದಾಗಿರುತ್ತೆ. ಹಾಗಾಗಿ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯೋರರಿ, ಕೋವಾರೆಂಟ್ ಇವೆಲ್ಲದ್ರ ಬಗ್ಗೆನೂ ಕೂಡ ನೀವು ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕಾಗುತ್ತೆ. ಯಾಕೆ ಅಂತಂದರೆ
ಕಂಪ್ಲೀಟಾಗಿ ಇಲ್ಲಿ ಈ ಒಂದು ಪ್ರಶ್ನೆಗಳಿಗೂ ಕೂಡ ನಿಮಗೆ ಏನು ಕೊಯ್ಯಲಾಗುತ್ತದೆ ಅಂತಂದರೆ ಹೇಳಿಕೆಗಳನ್ನು ನೀಡಿ ಇದರಲ್ಲಿ ಯಾವ ಒಂದು ರಿಟ್ಗಳು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಥವಾ ಹೊಂದಾಣಿಕೆಯಾಗಿಲ್ಲ ಅನ್ನೋವಂಥದ್ದು ಕೂಡ ಕೇಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಆಪ್ಷನ್ ಎ ಹೇಬಿಯಸ್ ಕಾರ್ಪಸ್ ಬಂಧಿತ ವ್ಯಕ್ತಿಯಾಗಿರಲಿ ಅಥವಾ ಕಾಣೆಯಾದಂಥ ವ್ಯಕ್ತಿಗಳನ್ನು ನಾವು ವಿತಿನ್ 24 ಅವರ್ಸ್ ಒಳಗಡೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗಿರುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆ, ವಿಧಾನಸಭೆ ಸ್ಪೀಕರ್ ತಮ್ಮ ರಾಜೀನಾಮೆಯನ್ನು ಯಾರಿಗೆ ನೀಡಬೇಕು? ವಿಧಾನಸಭೆಯ ಸ್ಪೀಕರ್ ತಮ್ಮ ರಾಜೀನಾಮೆಯನ್ನು ಯಾರಿಗೆ ನೀಡಬೇಕು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಡೆಪ್ಯೂಟಿ ಸ್ಪೀಕರ್ಗೆ. ಸ್ನೇಹಿತರ ಆಪ್ಷನ್ ಬಿ ಡೆಪ್ಯೂಟಿ ಸ್ಪೀಕರ್ಗೆ ತಮ್ಮ ರಾಜೀನಾಮೆಯನ್ನು ನೀಡಬೇಕಾಗಿರುತ್ತೆ. ಸ್ನೇಹಿತರೆ, ನಿಮಗೆ ಇನ್ನೊಂದು ಪ್ರಶ್ನೆಯನ್ನು ನಾನು ಇಲ್ಲಿ ಕೇಳ್ತಾ ಇದ್ದೀನಿ. ಯಾರೆಲ್ಲ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಆದಷ್ಟು ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ. ರಾಷ್ಟ್ರಪತಿಯವರೇನಾದರೂ ರಾಜೀನಾಮೆ ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡಬೇಕು ಅನ್ನೋದನ್ನ ಅಭ್ಯರ್ಥಿಗಳು ಈ ಒಂದು ಪ್ರಶ್ನೆಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋಕ್ಕಿಂತ ಮುಂಚೆ ನೀವು ಪ್ರತಿಯೊಂದು ಯಾವ ನೇಮಕಾತಿ ಆಗುತ್ತೆ ಅವರಿಗೆ ಪ್ರಮಾಣ ವಚನ ಯಾರು ಸ್ವೀಕಾರ ಮಾಡ್ತಾರೆ, ನಂತರ ಅವರು ಯಾರಿಗೆ ಈ ಒಂದು ತಮ್ಮ ರಾಜೀನಾಮೆ ಪತ್ರವನ್ನು ಕೂಡ ನೀಡ್ತಾರೆ, ಇವೆರಡನ್ನೂ ಕೂಡ ಮ್ಯಾಚ್ ದ ಫಾಲೋಯಿಂಗಲ್ಲೂ ಕೂಡ ಪ್ರೀವಿಯಸ್ನ ಒಂದು KEA ನೋಟಿಫಿಕೇಷನಲ್ಲಿ ಬಂದಂಥ ನೋಟಿಫಿಕೇಷನ್ ಎಕ್ಸಾಮ್ಸಲ್ಲಿ ಕೇಳಲಾಗಿತ್ತು. ಹಾಗಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಸಂಸತ್ತಿನಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿ ಗುರುತಿಸಲು ಸದರಿ ಪಕ್ಷವು ಕನಿಷ್ಠ ಎಷ್ಟು ಸ್ಥಾನಗಳನ್ನು ಹೊಂದಿರಬೇಕಾಗಿರುತ್ತೆ? ಸ್ನೇಹಿತರೆ, ನಾವು ಈಗ ವಿರೋಧ ಪಕ್ಷದ ನಾಯಕರು ಅಂತ ಹೇಳ್ತೀವಲ್ವ, ಆ ಒಂದು ವಿರೋಧ ಪಕ್ಷ ಅಧಿಕೃತವಾಗಿ ಗುರುತಿಸಲ್ಪಡಬೇಕು ಅಂತಂದರೆ ಆ ಒಂದು ವಿರೋಧ ಪಕ್ಷ ಕನಿಷ್ಠ ಎಷ್ಟು ಸ್ಥಾನಗಳನ್ನು ಹೊಂದಿರಬೇಕು ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಒಟ್ಟು ಸ್ಥಾನಗಳ 10ನೇ ಒಂದು ಭಾಗವನ್ನು ಹೊಂದಿದರೆ ಆ ಒಂದು ಪಕ್ಷವನ್ನು ನಾವು ವಿರೋಧ ಪಕ್ಷವಾಗಿ ಕೂಡ ಗುರುತಿಸಬಹುದಾಗಿರುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಭಾರತದಲ್ಲಿ ಮೊದಲಿಗೆ ಸಾರ್ವತ್ರಿಕ ಚುನಾವಣೆ ನಡೆದಂಥ ವರ್ಷ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ನಾನು ಆಗಲೇ ನಿಮಗೆ ತಿಳಿಸಿದೆ, ನಮ್ಮ ಭಾರತ ಚುನಾವಣಾ ಆಯೋಗ ಸ್ಥಾಪನೆಯಾಗಿದ್ದು 1950 ಆಗಿದ್ದರೆ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದಂಥ ವರ್ಷ ಯಾವುದು ಅಂತಂದರೆ ಆಪ್ಷನ್ ಎ 1952 ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಬಂಧನಕ್ಕೆ ಒಳಗಾದಂಥ ವ್ಯಕ್ತಿಯನ್ನು ಎಷ್ಟು ಗಂಟೆಯ ಒಳಗಾಗಿ ನಾವು ನ್ಯಾಯಾಧೀಶರ ಮುಂದೆ ಪೊಲೀಸರು ಹಾಜರುಪಡಿಸಬೇಕು? ಇದು ಕೂಡ ಹೇಬಿಯಸ್ ಕಾರ್ಪಸ್ಗೆ ಬರುವಂಥ ಒಂದು ರಿಟ್ ಆಗಿರುತ್ತೆ. ಈ ಒಂದು ರಿಟ್ನ ಅಡಿಯಲ್ಲಿ ಅರ್ಜಿಯನ್ನೇನಾದರೂ ನಾವು ಸಲ್ಲಿಸಿದರೆ ವಿತಿನ್ 24 ಅವರ್ಸ್ ಒಳಗಡೆ, ಆಪ್ಷನ್ ಎ ವಿತಿನ್ 24 ಅವರ್ಸ್ ಒಳಗಡೆ ನಾವು ಬಂಧಿತ ವ್ಯಕ್ತಿ ಅಥವಾ ಕಾಣೆಯಾದಂಥ ವ್ಯಕ್ತಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗಿರುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಯನ್ನು ನಾವು ಕಾಣಬಹುದಾಗಿರುತ್ತೆ? ಸ್ನೇಹಿತರೆ, ನಮ್ಮ ಭಾರತದ ಸಂವಿಧಾನದಲ್ಲಿ ಒಟ್ಟು 3 ಬಗೆಯ ತುರ್ತು ಪರಿಸ್ಥಿತಿಗಳನ್ನು ನಾವು ಕಾಣಬಹುದಾಗಿರುತ್ತೆ. ಆ ಒಂದು 3 ಬಗೆಯ ತುರ್ತು ಪರಿಸ್ಥಿತಿಗಳು ಯಾವೆಲ್ಲ ಅಂತ ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬರ್ತದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಪ್ರಸ್ತುತ ಅಂದರೆ ಇವಾಗ 2026ರ ಒಳಗಾಗಿ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿರುತ್ತೆ. ನಂತರ ರಾಜ್ಯ ತುರ್ತು ಪರಿಸ್ಥಿತಿ ಬರುತ್ತೆ. ಮೊದಲನೇದಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನಂತರ ರಾಜ್ಯ ತುರ್ತು ಪರಿಸ್ಥಿತಿ ಬರ್ತದೆ. ನಂತರ ಹಣಕಾಸಿನ ತುರ್ತು ಪರಿಸ್ಥಿತಿ ಬರುತ್ತೆ. ಇದು ಭಾರತದಲ್ಲಿ ಇದುವರೆಗೂ ಕೂಡ 1 ಬಾರಿಯೂ ಕೂಡ ಆಗಿಲ್ಲ. ಇದು ಒಟ್ಟು 3 ಬಾರಿ ಆಗಿರುತ್ತೆ. ಅಂತಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 3 ಬಾರಿ, ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿ 1 ಬಾರಿಯೂ ಕೂಡ ಆಗಿಲ್ಲ. ಇದು 3 ಒಟ್ಟು ಭಾರತದಲ್ಲಿ ಬರುವಂಥ 3 ತುರ್ತು ಪರಿಸ್ಥಿತಿಗಳು ಕೂಡ ಆಗಿರುತ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಭಾರತ ಸಂವಿಧಾನದ 10ನೇ ಶೆಡ್ಯೂಲ್ ಯಾವುದಕ್ಕೆ ಸಂಬಂಧಿಸಿದೆ? ಸ್ನೇಹಿತರೆ, ಭಾರತ ಸಂವಿಧಾನಕ್ಕೆ ಬರುವಂಥ ಈ ಒಂದು 10ನೇ ಶೆಡ್ಯೂಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪಕ್ಷಾಂತರ ನಿಷೇಧ ಕಾಯ್ದೆ. ಆಪ್ಷನ್ ಬಿ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಡುವಂಥ 10ನೇ ಶೆಡ್ಯೂಲ್ ಕೂಡ ಇದಾಗಿರುತ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಸುಗ್ರೀವಾಜ್ಞೆಯನ್ನು ರಾಷ್ಟ್ರಪತಿಗಳು ಯಾವ ಸಂದರ್ಭದಲ್ಲಿ ಹೊರಡಿಸುತ್ತಾರೆ? ಸ್ನೇಹಿತರೆ, ಸುಗ್ರೀವಾಜ್ಞೆಯನ್ನು ರಾಷ್ಟ್ರಪತಿಗಳು ಈ ಕೆಳಗಿನ ಒಂದು ಯಾವ ಸಂದರ್ಭದಲ್ಲಿ ಹೊರಡಿಸುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಸಂಸತ್ತು ಅಧಿವೇಶನ
ಇಲ್ಲದಿದ್ದಾಗ ಸ್ನೇಹಿತರೆ ಆಪ್ಷನ್ ಎ ಸಂಸತ್ತು ಅಧಿವೇಶನ ಇಲ್ಲದಿದ್ದಾಗ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ ರಾಷ್ಟ್ರಪತಿಯವರು ಈ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸುವಂಥ ವಿಧಿ ಯಾವುದು ಅಂತಂದರೆ 123ನೇ ವಿಧಿಯ ಅಂಡರಲ್ಲಿ ಅಂತಾರೆ 123ನೇ ವಿಧಿಯ ಮುಖಾಂತರ ರಾಷ್ಟ್ರಪತಿಗಳು ಸಂಸತ್ತು ಅಧಿವೇಶನ ಇಲ್ಲದಿದ್ದಾಗ ಈ ಒಂದು ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಇದು ಬಹುಮುಖ್ಯವಾದಂಥ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಲೋಕಸಭೆಗೆ ನಾಮಕರಣಗೊಳ್ಳುವಂಥ ಇಬ್ಬರು ಸದಸ್ಯರು ಯಾವ ಸಮುದಾಯಕ್ಕೆ ಸೇರಿದವರಾಗಿರುತ್ತಾರೆ? ಲೋಕಸಭೆಗೆ ನಾಮಕರಣಗೊಳ್ಳುವಂಥ ಇಬ್ಬರು ಸದಸ್ಯರು ಯಾವ ಒಂದು ಸಮುದಾಯಕ್ಕೆ ಸೇರಿದವರಾಗಿರುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಂಗ್ಲೋ ಇಂಡಿಯನ್ ಜನಾಂಗ. ಆಪ್ಷನ್ ಡಿ ಆಂಗ್ಲೋ ಇಂಡಿಯನ್ ಜನಾಂಗದವರು ಈ ಒಂದು ಲೋಕಸಭೆಗೆ ನಾಮಗೊಳ್ಳುವಂಥ ಸಂದರ್ಭದಲ್ಲಿ ಇಬ್ಬರು ಸದಸ್ಯರಾಗಿ ಕೂಡ ಆಯ್ಕೆ ಆಗ್ತಾರೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಭಾರತದ ಉಪರಾಷ್ಟ್ರಪತಿಯವರು ಯಾರಿಂದ ಆರಿಸಲ್ಪಡುತ್ತಾರೆ? ಇದು ಕೂಡ ತುಂಬ ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಆಗಿರುತ್ತೆ. ನಮ್ಮ ಭಾರತದ ಉಪರಾಷ್ಟ್ರಪತಿಯವರು ಯಾರಿಂದ ಆರಿಸಲ್ಪಡುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರಿಂದ. ಆಪ್ಷನ್ ಸಿ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರಿಂದ ಈ ಒಂದು ಭಾರತದ ಉಪರಾಷ್ಟ್ರಪತಿಯವರು ಆಯ್ಕೆ ಆಗುತ್ತಾರೆ. ಪ್ರಸ್ತುತ ನಮ್ಮ ಭಾರತದ ಉಪರಾಷ್ಟ್ರಪತಿ ಯಾರು ಅಂತ ನೋಡಿದ್ರೆ ನಾವು CP ರಾಧಾಕೃಷ್ಣನ್ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ ನೀವು ಯಾವುದೇ ಒಂದು ಕ್ವಶನ್ಸ್ಗಳನ್ನು ಓದುವಂಥ ಸಂದರ್ಭದಲ್ಲಿ ಮೊದಲಿಗೆ ಯಾರಿದ್ರು ಅಥವಾ ಯಾವಾಗ ಈ ಒಂದು ಅಂತಂದರೆ ಎಕ್ಸಾಂಪಲ್ ನಾನು ಹೇಳ್ತಾ ಹೋಗೋದು ಫಸ್ಟ್ ಯಾರಿದ್ರು, ಪ್ರಸ್ತುತ ಯಾರಿದ್ದಾರೆ, ಅವರು ಪ್ರಸ್ತುತ ಎಷ್ಟನೆಯವರು, ಇವೆಲ್ಲವನ್ನು ಕೂಡ ನೀವು ಓದ್ತಾ ಹೋದರೆ ನಿಮಗೆ ಟಾಪಿಕ್ಸ್ಗಳ ವೈಸು ನಿಮಗೆ ಓದುವಂಥ ಸಂದರ್ಭದಲ್ಲಿ ಇನ್ನೂ ಈಸಿ ಆಗುತ್ತೆ. ಅಥವಾ ಅವರು ಈಗ ನೀವು ಫಾರ್ ಎಕ್ಸಾಂಪಲ್ ಫಸ್ಟ್ ಯಾರಿದ್ರು ಅಂತ ಓದ್ಕೊಂಡು ಹೋಗಿರ್ತಾರೆ, ಆದರೆ ಪ್ರಸ್ತುತ ಯಾರಿದ್ದಾರೆ ಅಂತ ಗೊತ್ತಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಿಮಗೆ ಪ್ರಸ್ತುತ ಯಾರಿದ್ದಾರೆ ಅಂತ ನೀವು ಅಲ್ಲೇ ಆ ಒಂದು ಕ್ವಶನ್ಸ್ಗಳಲ್ಲೇ ಓದ್ಕೊಂಡಿದ್ರೆ ನಿಮಗೆ ಕರೆಂಟ್ ಅಫೇರ್ಸ್ ಬರಲಿ ಅಥವಾ ಏನೇ ಬಂದರೂ ಕೂಡ ನೀವು ಅಲ್ಲೇ ಆನ್ಸರ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಪ್ರಸ್ತುತ ನಮ್ಮ ಭಾರತದ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್, ಲೋಕಸಭೆ ಆಯ್ಕೆಯಾಗಲು ಇರುವಂಥ ಕನಿಷ್ಠ ವಯೋಮಿತಿ. ಲೋಕಸಭೆಗೆ ನಾವು ಆಯ್ಕೆ ಆಗಬೇಕು ಅಂತಂದರೆ ಕನಿಷ್ಠ ಬೇಕಿರುವಂಥ ಒಂದು ವಯೋಮಿತಿ ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ 25 ವರ್ಷ. ನೀವೇನಾದರೂ 25 ವರ್ಷ ಆಗಿದ್ದರೆ ನೀವು ಲೋಕಸಭೆಗೆ ಅರ್ಹರಿರ್ತೀರ. ನೆಕ್ಸ್ಟ್ 18ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ? ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಹಾಗಾಗಿ ನಾವಿಲ್ಲಿ ಗಮನಿಸ್ತಾ ಇರ್ಬೋದು ಈ ಕೆಳಗಿನ ಯಾವ ಒಂದು ಹಕ್ಕು ಮೂಲಭೂತ ಹಕ್ಕಾಗಿಲ್ಲ ಅಂತ ನಾವು ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೌಕರಿ ಹಕ್ಕು. ಆಪ್ಷನ್ ಸಿ ನೌಕರಿ ಹಕ್ಕು ಇದು ಮೂಲಭೂತ ಹಕ್ಕಾಗಿರೋದಿಲ್ಲ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಯಾವೆಲ್ಲ ಒಂದು ದೇಶದ ಸಂವಿಧಾನದಿಂದ ಏನೆಲ್ಲ ಪದಗಳನ್ನು ಎರವಲು ಪಡೆಯಲಾಗಿರುತ್ತೆ ಅಂತಲೂ ಕೂಡ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಪ್ರಥಮವಾಗಿ ನಾವು ನೋಡ್ತಾ ಹೋಗೋದಾದರೆ ಪೌರತ್ವ ಅಥವಾ ಕ್ಯಾಬಿನೆಟ್ ಪದ್ಧತಿ ಅಥವಾ ಸಂಸದೀಯ ಸರ್ಕಾರ ಪದ್ಧತಿ UK ಸಂವಿಧಾನದಿಂದ ಎರವಲು ಪಡೆಯಲಾಗಿರುತ್ತದೆ. ನೆಕ್ಸ್ಟ್ ಮೂಲಭೂತ ಹಕ್ಕುಗಳು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿರುತ್ತೆ. ಮೂಲಭೂತ ಕರ್ತವ್ಯಗಳು ರಷ್ಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿರುತ್ತದೆ. ನೆಕ್ಸ್ಟ್ ಸಂಸದೀಯ ಪಟ್ಟಿ ಅಥವಾ ಜಂಟಿ ಅಧಿವೇಶನವನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿರುತ್ತೆ. ಸಂವಿಧಾನದ ತಿದ್ದುಪಡಿಯನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆಯಲಾಗಿರುತ್ತದೆ. ನೆಕ್ಸ್ಟ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನದಿಂದ. ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿರುತ್ತದೆ. ನೆಕ್ಸ್ಟ್ ಗಣತಂತ್ರ ಅಥವಾ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅಥವಾ ಗಣರಾಜ್ಯ ಎಂಬಂಥ ಪದವನ್ನು ಫ್ರಾನ್ಸ್ ಸಂವಿಧಾನದಿಂದ ಕೂಡ ಎರವಲು ಪಡೆಯಲಾಗಿರುತ್ತೆ. ಸ್ನೇಹಿತರೆ ನಾನು ಇಲ್ಲಿ ತಿಳಿಸುವಂಥ ಅಷ್ಟು ಪಾಯಿಂಟ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ತುಂಬ ಬಾರಿ ರಿಪೀಟೆಡ್ ಆದಂಥ ಮ್ಯಾಚ್ ದ ಫಾಲೋಯಿಂಗಲ್ಲೂ ಬಂದಿರುವಂಥ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಯಾರು ರಾಜ್ಯಸಭೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ? ಸ್ನೇಹಿತರೆ ರಾಜ್ಯಸಭೆಯ ಮುಖ್ಯಸ್ಥರಾಗಿ ಯಾರು ಕಾರ್ಯನಿರ್ವಹಿಸ್ತಾರೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಬಿ ಉಪರಾಷ್ಟ್ರಪತಿಯವರು ಇದಕ್ಕೆ ಸರಿಯಾದಂಥ ಉತ್ತರವಾಗುತ್ತೆ. ಇದು ಕೂಡ ತುಂಬ ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಕೂಡ ಆಗಿರುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆ, ನಮ್ಮ ಸಂವಿಧಾನ ಯಾವ ವಿಧಿಯ
ಅಸ್ಪೃಶ್ಯತೆ ಆಚರಣೆಯನ್ನು ತೆಗೆದುಹಾಕಿದೆ. ಅಸ್ಪೃಶ್ಯತೆ ಆಚರಣೆಯನ್ನು ತೆಗೆದುಹಾಕಿದಂಥ ನಮ್ಮ ಭಾರತದ ಸಂವಿಧಾನದ ವಿಧಿ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 17ನೇ ವಿಧಿ. ಆಪ್ಷನ್ ಸಿ 17ನೇ ವಿಧಿ ಸರಿಯಾದಂಥ ಉತ್ತರವಾಗಿರುತ್ತೆ. ಇದು ಯಾವ ಒಂದು ಅಂಡರಲ್ಲಿ ಬರ್ತಾ ಹೋಗುತ್ತೆ ಅಂದರೆ ನಾವು ನೋಡಿದ್ರೆ ಸಮಾನತೆ ಹಕ್ಕು ಅಂಡರಲ್ಲಿ ಬರುವಂತಹ ಈ ಒಂದು 17ನೇ ವಿಧಿಯನ್ನು ಅಸ್ಪೃಶ್ಯತೆ ನಿವಾರಣಾ ಕಾಯ್ದೆ ಅಂತಲೂ ಕೂಡ ಗುರುತಿಸಿ ಇದನ್ನು ತೆಗೆದು ಕೂಡ ಹಾಕಲಾಗಿರುತ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಭಾರತ ಸಂವಿಧಾನದ 24ನೇ ವಿಧಿಯ ಪ್ರಕಾರ ಎಷ್ಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ದುಡಿಮೆ ಮಾಡಲು ನಿಷೇಧಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತದೆ. ಇಲ್ಲಿ ನಾವು ಗಮನಿಸ್ತಾ ಇರ್ಬೋದು, ಭಾರತ ಸಂವಿಧಾನದ 24ನೇ ವಿಧಿ ಅಂಡರಲ್ಲಿ ಎಷ್ಟು ವರ್ಷಕ್ಕಿಂತ ಕಡಿಮೆ ಇರುವಂಥ ಮಕ್ಕಳನ್ನು ಇಲ್ಲಿ ಬಾಲ ಕಾರ್ಮಿಕರು ಅಂತ ಕರೆಯಲಾಗುತ್ತದೆ ಅಂತ ನೋಡಿದ್ರೆ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗಿರುತ್ತೆ. 14 ವರ್ಷದ ಒಳಗಿರುವಂಥ ಮಕ್ಕಳಿಗೆ ನಾವು ಯಾವುದೇ ಕಾರಣಕ್ಕೂ 24ನೇ ವಿಧಿ ಅಂಡರ್ನ ಪ್ರಕಾರ 14 ವರ್ಷಕ್ಕಿಂತ ಕಡಿಮೆ ಇರುವಂಥ ಮಕ್ಕಳನ್ನು ಕೆಲಸಕ್ಕೆ ಸೇರಿಸ್ಕೊಳ್ಳಂಗಿಲ್ಲ, ಅವರನ್ನು ಬಾಲ ಕಾರ್ಮಿಕರು ಅಂತಲೂ ಕೂಡ ಗುರುತಿಸಲಾಗುತ್ತೆ. ಈ ಒಂದು ಬಾಲ ಕಾರ್ಮಿಕ ನಿಷೇಧ ಕಾಯ್ದೆಯನ್ನು 1986ರಲ್ಲಿ ನಮ್ಮ ಭಾರತ ಸಂವಿಧಾನ ಜಾರಿಗೊಳಿಸುತ್ತಿದೆ. ಬಾಲ ಕಾರ್ಮಿಕರ ಕಾಯ್ದೆ ಯಾವಾಗ ಅಂತಂದರೆ 1986 ಅಂತಂದರೆ 1986 ಇದಕ್ಕೆ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ನಾವು ಕಂಟಿನ್ಯೂಯೇಷನ್ ವಿಡಿಯೋನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಾ ಇರ್ತೀವಿ. KEAಗೆ ಸಂಬಂಧಪಟ್ಟಂಥ KEAನ ಪೊಲೀಸ್ ಕಾನ್ಸ್ಟೇಬಲ್ಗೆ ಬೇಕಿರುವಂಥ ಪ್ರೀವಿಯಸ್ 2013ರಿಂದ 2026ರವರೆಗೆ ನಡೆದಂಥ ಯಾವೆಲ್ಲ ಎಕ್ಸಾಮ್ಸ್ಗಳಿದೆ ಅಷ್ಟು ಎಕ್ಸಾಮ್ಸ್ನ ಒಂದು ವಿಡಿಯೋ ಸರಣಿ ಕೂಡ ಹಾಕ್ತಾ ಇದ್ದೀವಿ. ಆದಷ್ಟು ಆ ಒಂದು ವಿಡಿಯೋ ಸರಣಿಯನ್ನು ನೋಡಿ. ನೆಕ್ಸ್ಟ್ 22ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನ ಕರೆಯುತ್ತಾರೆ? ಸ್ನೇಹಿತರೆ, ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನ ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ. ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ನಾವು ಆಪ್ಷನ್ ಎ ಸುಪ್ರೀಂ ಕೋರ್ಟ್. ಸ್ನೇಹಿತರೆ, ಆಪ್ಷನ್ ಎ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಇವೆರಡೂ ಕೂಡ ಮೂಲಭೂತ ಹಕ್ಕುಗಳ ರಕ್ಷಕ ಎಂದಿವು ಕರೆಯಲಾಗುತ್ತದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಸಂವಿಧಾನಕ್ಕೆ ಸೇರಿಸಲಾದಂಥ ಒಂದು 11ನೆಯ ಮೂಲಭೂತ ಕರ್ತವ್ಯ ಏನನ್ನ ತಿಳಿಸುತ್ತದೆ? ಸ್ನೇಹಿತರೆ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಭಾರತ ಸಂವಿಧಾನದಲ್ಲಿ ಸೇರಿಸಲಾದಂಥ 11ನೇ ಒಂದು ಮೂಲಭೂತ ಕರ್ತವ್ಯ ಏನನ್ನ ತಿಳಿಸುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ 6ರಿಂದ 14 ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ನೀಡುವುದು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವಂಥದ್ದು ಇದು ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 24ನೇ ಪ್ರಶ್ನೆ, ರಾಷ್ಟ್ರಪತಿಯವರು ಲೋಕಸಭೆಯನ್ನು ಯಾರ ಒಂದು ಶಿಫಾರಸ್ಸಿನ ಮೇಲೆ ವಿಸರ್ಜಿಸಬಹುದು? ಸ್ನೇಹಿತರೆ, ರಾಷ್ಟ್ರಪತಿಯವರು ಈ ಕೆಳಕಂಡ ಯಾರ ಒಂದು ಲೋಕಸಭೆಯ ಶಿಫಾರಸ್ಸಿನ ಮೇಲೆ ವಿಸರ್ಜಿಸಬಹುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಭಾರತದ ಪ್ರಧಾನಮಂತ್ರಿಗಳು ಅಥವಾ ಭಾರತದ ಪ್ರಧಾನಮಂತ್ರಿಗಳು ಯಾರಾಗಿರ್ತಾರೆ ಆ ಸಂದರ್ಭದಲ್ಲಿ ಅವರ ಒಂದು ಶಿಫಾರಸ್ಸಿನ ಮೇಲೆ ರಾಷ್ಟ್ರಪತಿಯವರು ಆ ಒಂದು ಲೋಕಸಭೆಯ ಕಂಪ್ಲೀಟ್ ಆದಂಥ ಒಂದು ವಿಸರ್ಜಿಸುವಂಥ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ. ನೆಕ್ಸ್ಟ್ 25ನೇ ಪ್ರಶ್ನೆ, ನಮ್ಮ ದೇಶದ ಸಂಸದೀಯ ರೂಪದ ಸರ್ಕಾರ ಈ ದೇಶದಿಂದ ಎರವಲು ಪಡೆಯಲಾಗಿದೆ. ಸ್ನೇಹಿತರೆ, ನಾನು ನಿಮಗೆ ಆಗ್ಲೇ ತಿಳಿಸಿದೆ ಯಾವೆಲ್ಲ ಪದಗಳು ಅಥವಾ ಯಾವೆಲ್ಲ ಒಂದು ಏನು ಎರವಲು ಪಡೆಯಲಾಗಿರುತ್ತೆ, ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತಲೂ ಕೂಡ ತಿಳಿಸಿದ್ದೆ. ಈ ಒಂದು ಪ್ರಶ್ನೆಗೆ ಯಾರೆಲ್ಲ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದಾರೆ ಸರಿಯಾದಂಥ ಉತ್ತರವನ್ನು ಆದಷ್ಟು ಅಭ್ಯರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಕ್ಲಾಸ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ನಾವು ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ KEA ನಡೆಸಿದಂಥ ಎಕ್ಸಾಮ್ಸಲ್ಲಿ ಬಂದಿರುವಂಥ ಪ್ರತಿಯೊಂದು ಪ್ರಶ್ನೆಗಳ ವಿಶ್ಲೇಷಣೆ ಮುಖಾಂತರ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಏನೆಲ್ಲ ಒಂದು ಮಾಹಿತಿಗಳು ಬೇಕಿರುತ್ತೆ ಅವೆಲ್ಲವನ್ನು ಕೂಡ ನಾವು ತಿಳಿಸಿದ್ದೀವಿ ಅಂತ ತಿಳ್ಕೊಂತ ನೆಕ್ಸ್ಟ್ ಯಾವ ಒಂದು ಟಾಪಿಕ್ಸ್ನ ಬಗ್ಗೆ ನಾವು ಕ್ಲಾಸ್ ಮಾಡಬೇಕು ಅಂತ ಕಂಪ್ಲೀಟಾಗಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ತಿಳ್ಕೊಂತ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಯಾರೆಲ್ಲ KEA ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರುವಂಥ ಅಭ್ಯರ್ಥಿಗಳಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಗ್ರೂಪ್ಗಳೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.